ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಪಿತೃಪಕ್ಷದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ. ಈ ಪಿತೃಪಕ್ಷ ಕ್ಯಾಲೆಂಡರ್ನಲ್ಲಿ 16 ಚಂದ್ರನ ದಿನದ ಅವಧಿಯಾಗಿದೆ. ಹಿಂದೂಗಳು ತಮ್ಮ ಆಹಾರದ ಮೂಲಕ ವಿಶೇಷವಾಗಿ ಪಿತೃ ಗೌರವವನ್ನು ಸಲ್ಲಿಸಿದಾಗ ಈ ಅವಧಿಯನ್ನು ಪಿತಪಾಸ್ತ್ರ, ಪಿತೃಪಕ್ಷ, ಪಿತೃಪೊಕ್ಕೋ, ಸೋಹರ್, ಶ್ರಾದ್ದ, 16 ಶ್ರಾದ್ದಗಳಿವೆ. ಕನಾಗತ್, ಜಿತಿಯಾ, ಮಹಾಲಯ, ಅಪರಪಕ್ಷ ಮತ್ತು ಅಕಾಡಪಾಕ ಎಂದು ಸಹ ಕರೆಯುತ್ತಾರೆ ಇದನ್ನು. ಇನ್ನು ಶ್ರದ್ಧಾ ಅಥವಾ ತರ್ಪಣ ಎಂದ ಕರೆಯಲ್ಪಡುವ ಈ ಸಮಾರಂಭದಲ್ಲಿ ನಡೆಸುವ ಮರಣ ವಿಧಿಯನ್ನು ಪರಿಗಣಿಸಿ ಹಿಂದೂಗಳು ಪಿತೃಪಕ್ಷವನ್ನು ಅಶುಭವೆಂದು ಪರಿಗಣಿಸಿದ್ದಾರೆ. ಇನ್ನು ದ್ರಪದ ಅಂದರೆ ಸೆಪ್ಟೆಂಬರ್ನ 2ನೇ ಪಕ್ಷವಾದಂತಹ ಹಿಂದೂ ಚಾಂದ್ರಮಾನ ಮಾಸದಲ್ಲಿ ಬರುತ್ತದೆ ಮತ್ತು ಗಣೇಶ ಉತ್ಸವದ ನಂತರ 15 ದಿನಗಳ ನಂತರ ಬರುತ್ತದೆ. ಇದು ಪ್ರತಿಪದ 15 ದಿನಗಳ ಮೊದಲ ದಿನದಂದು ಪ್ರಾರಂಭವಾಗುತ್ತದೆ. ಇದನ್ನು ಸರ್ವಪಿತೃ ಅಮಾವಾಸ್ಯೆ ಅಥವಾ ಪಿತೃ ಅಮಾವಾಸ್ಯೆ, ಪೆದ್ದಲ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯೆ ಎಂದು ಸಹ ಕರೆಯುತ್ತಾರೆ. ಹೆಚ್ಚಿನ ವರ್ಷಗಳಲ್ಲಿ ಶರತ್ಕಾಲದ ವಿಷುವತ್ತ ಸಂಕ್ರಾಂತಿಯು ಈ ಅವಧಿಯೊಳಗೆ ಬರುತ್ತದೆ. ಅಂದರೆ ಈ ಅವಧಿಯಲ್ಲಿ ಸೂರ್ಯನು ಉತ್ತರದಿಂದ ದಕ್ಷಿಣ ಗೋಳಾರ್ಧಕ್ಕೆ ಪರಿವರ್ತನೆಗೊಳ್ಳುತ್ತಾನೆ. ಉತ್ತರ ಭಾರತ ಮತ್ತು ನೇಪಾಳ ಪೂರ್ಣಿವಂತ ಕ್ಯಾಲೆಂಡರ್ ಅಥವಾ ಸೌರ ಕ್ಯಾಲೆಂಡರನ್ನು ಅನುಸರಿಸುವ ಸಂಸ್ಕೃತಿಗಳಲ್ಲಿ ಈ ಅವಧಿಯು ಭಾದ್ರಪದದ ಬದಲಿಗೆ ಚಂದ್ರ ಸೌರಮಾಸ ಅಶ್ವಿನದ ಕ್ಷೀಣಿಸುತ್ತಿರುವುದು 15 ದಿನಗಳಲ್ಲಿ ಹೊಂದಿಕೆಯಾಗಬಹುದು. ಇನ್ನು ಖಗೋಳಶಾಸ್ತ್ರದ ಪ್ರಕಾರ ನೋಡೋದಾದ್ರೆ, ಹಿಂದೂ ಸಂಪ್ರದಾಯಗಳ ಪ್ರಕಾರ ದಕ್ಷಿಣ ಆಕಾಶಗೋಳವನ್ನು ಪೂರ್ವಜರಿಗೆ ಪವಿತ್ರಗೊಳಿಸಲಾಗಿದೆ. ಆದ್ದರಿಂದ ಸೂರ್ಯನು ಉತ್ತರದಿಂದ ದಕ್ಷಿಣ ಆಕಾಶಗೋಳಕ್ಕೆ ಸಾಗುವ ಕ್ಷಣವನ್ನು ಪೂರ್ವಜರ ದಿನವೆಂದು ಪರಿಗಣಿಸಬಹುದು. ಈ ಕ್ಷಣವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ವಿಶೇಷ ಧಾರ್ಮಿಕ ವಿಧಿವಿಧಾನಗಳನ್ನು ನಿರ್ವಹಿಸುವುದು ಅಗತ್ಯವಾಗಿದೆ. ಹೆಚ್ಚಿನ ವರ್ಷಗಳಲ್ಲಿ ಈ ಸಂಚಾರವು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಅಥವಾ ಅಶ್ವಿನ ಮಾಸ ಕೃಷ್ಣ ಪಕ್ಷ ಸಮಯದಲ್ಲಿ ಸಂಭವಿಸುತ್ತದೆ. ಆದ್ದರಿಂದ ಈ ಪಕ್ಷವನ್ನು ಪಿತೃಪಕ್ಷ ಎಂದು ಗೊತ್ತುಪಡಿಸಲಾಗಿದೆ ಮತ್ತು ಹಿಂದೂಗಳು ಈ ಸಂಪೂರ್ಣ ಅವಧಿಯಲ್ಲಿ ವಿಶೇಷ ಧಾರ್ಮಿಕ ವಿಧಿವಿಧಾನಗಳನ್ನು ಸಹ ಮಾಡುತ್ತಾರೆ. ಇನ್ನು ಈ ಪಿತೃಪಕ್ಷದ ಬಗ್ಗೆ ದಂತಕಥೆ ಏನು ಹೇಳುತ್ತದೆ ಅಂತ ನೋಡೋಣ. ಇನ್ನು ಹಿಂದೂ ಧರ್ಮದಲ್ಲಿ ಒಬ್ಬರ ಪೂರ್ವಜರ ಹಿಂದಿನ 3 ತಲೆಮಾರುಗಳ ಆತ್ಮಗಳು ಸ್ವರ್ಗ ಮತ್ತು ಭೂಮಿಯ ನಡುವಿನ ಒಂದು ಕ್ಷೇತ್ರವಾದ ಪಿತೃಲೋಕದಲ್ಲಿ ವಾಸಿಸುತ್ತವೆ. ಈ ಕ್ಷೇತ್ರವನ್ನು ಸಾವಿನ ದೇವರು ಯಮನು ಆಳುತ್ತಾನೆ ಮತ್ತು ಅವನು ಸಾಯುತ್ತಿರುವ ಮನುಷ್ಯನ ಆತ್ಮವನ್ನು ಭೂಮಿಯಿಂದ ಪಿತೃಲೋಕಕ್ಕೆ ಕರೆದೊಯ್ಯುತ್ತಾನೆ. ಆ 3 ತಲೆಮಾರುಗಳಿಗೆ ಮಾತ್ರ ಶ್ರದ್ಧಾ ವಿಧಿವಿಧಾನಗಳನ್ನು ನೀಡಲಾಗುತ್ತದೆ. ಇದರಲ್ಲಿ ಯಮನು ಮಹತ್ವದ ಪಾತ್ರವನ್ನು ಸಹ ವಹಿಸ್ತಾನೆ. ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ಮತ್ತು ಆಚರಣೆಗಳನ್ನು ಮಾಡುವವರಿಗೆ ಮೋಕ್ಷವನ್ನು ತರಲು ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತದೆ. ಸ್ವಾಮಿ ಶಿವಾನಂದರ ಪ್ರಕಾರ ಪಿತೃಪಕ್ಷವು ಸಂಸಾರ ಅಥವಾ ಪುನರ್ಜನ್ಮಕ್ಕೆ ಒಳಗಾಗುವ ಮೊದಲು ಸ್ವರ್ಗದಲ್ಲಿ ಉಳಿದಿರುವ ಆತ್ಮಗಳ ಆನಂದವನ್ನು ಹೆಚ್ಚಿಸುತ್ತದೆ ಅಥವಾ ಇತರ ಲೋಕಗಳಲ್ಲಿರುವ ದುಃಖವನ್ನು ಕಡಿಮೆ ಮಾಡುತ್ತದೆ. ಆ ಆತ್ಮಗಳು ತಮ್ಮ ಮರಣದ ನಂತರ ತಕ್ಷಣವೇ ಮತ್ತೊಂದು ಜನ್ಮವನ್ನು ಪಡೆದರೆ ಶ್ರದ್ಧೆಯ ಅವರ ಹೊಸ ಜನ್ಮದಲ್ಲಿ ಅವರು ಸಂತೋಷವನ್ನು ಸಹ ಹೆಚ್ಚಿಸುತ್ತದೆ. ಪವಿತ್ರ ಹಿಂದೂ ಮಹಾಕಾವ್ಯಗಳ ಪ್ರಕಾರ ಪಿತೃಪಕ್ಷದ ಆರಂಭದಲ್ಲಿ ಸೂರ್ಯನು ಕನ್ಯಾ ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ಕ್ಷಣದೊಂದಿಗೆ ಆತ್ಮಗಳು ಪಿತೃಲೋಕವನ್ನು ತೊರೆದು ತಮ್ಮ ವಂಶಸ್ಥರ ಮನೆಗಳಲ್ಲಿ 1 ತಿಂಗಳ ಕಾಲ ಸೂರ್ಯನು ಮುಂದಿನ ರಾಶಿಚಕ್ರವಾದ ತುಲಾಕ್ಕೆ ಪ್ರವೇಶಿಸುವವರೆಗೂ ವಾಸಿಸುತ್ತವೆ ಮತ್ತು ಹುಣ್ಣಿಮೆ ಬರುತ್ತದೆ ಎಂದು ನಂಬಲಾಗಿದೆ. ಹಿಂದೂಗಳು ಮೊದಲಾರ್ಧದಲ್ಲಿ ಕತ್ತಲೆಯ 15 ದಿನಗಳಲ್ಲಿ ಪೂರ್ವಜರನ್ನು ಸಂತೃಪ್ತಗೊಳಿಸಬೇಕೆಂದು ನಿರೀಕ್ಷಿಸಲಾಗಿದೆ. ಮಹಾಭಾರತ ಯುದ್ಧದಲ್ಲಿ ಪೌರಾಣಿಕ ದಾನಿ ಆದಂತಹ ಕರ್ಣ ಮರಣ ಹೊಂದಿದಾಗ ಮತ್ತು ಅವನ ಆತ್ಮವು ಸ್ವರ್ಗಕ್ಕೆ ಹೋದಾಗ ಅವನು ತೀವ್ರ ಹಸಿವಿನಿಂದ ಬಳಲುತ್ತಿದ್ದನು. ಆದರೆ ಅವನು ಮುಟ್ಟಿದ ಯಾವುದೇ ಆಹಾರವು ತಕ್ಷಣವೇ ಚಿನ್ನವಾಯಿತು. ಕರ್ಣ ಮತ್ತು ಸೂರ್ಯ ಇಂದ್ರನ ಬಳಿಗೆ ಹೋಗಿ ಈ ಪರಿಸ್ಥಿತಿಗೆ ಕಾರಣವನ್ನು ಕೇಳಿದರು. ಇಂದ್ರ ಕರ್ಣನಿಗೆ
ತನ್ನ ಜೀವನದುದ್ದಕ್ಕೂ ಚಿನ್ನವನ್ನು ದಾನ ಮಾಡಿದ್ದೇನೆ, ಆದರೆ ಶ್ರಾದ್ದದಲ್ಲಿ ತನ್ನ ಪೂರ್ವಜರಿಗೆ ಎಂದಿಗೂ ಆಹಾರವನ್ನು ದಾನ ಮಾಡಿಲ್ಲ ಎಂದು ಹೇಳಿದನು. ಆದ್ದರಿಂದ ಕುರುಪೂರ್ವಜರು ಅವನನ್ನು ಶಪಿಸಿದರು. ಕರ್ಣನು ತನ್ನ ಪೂರ್ವಜರ ಬಗ್ಗೆ ತಿಳಿದಿಲ್ಲದ ಕಾರಣ ಅವನು ಅವರ ನೆನಪಿನಲ್ಲಿ ಏನನ್ನೂ ದಾನ ಮಾಡಲಿಲ್ಲ ಎಂದು ಹೇಳಿದನು. ತಿದ್ದುಪಡಿ ಮಾಡಲು ಕರ್ಣನು 15 ದಿನಗಳ ಅವಧಿಗೆ ಭೂಮಿಗೆ ಹಿಂತಿರುಗಲು ಅನುಮತಿ ನೀಡಲಾಯಿತು. ಇದರಿಂದ ಅವನು ಅವರಿಗೆ ಶ್ರಾದ್ದವನ್ನು ಮಾಡಬಹುದು ಮತ್ತು ಅವರ ನೆನಪಿನಲ್ಲಿ ಆಹಾರ ಮತ್ತು ನೀರನ್ನು ದಾನ ಮಾಡಬಹುದು. ಈ ಅವಧಿಯನ್ನು ಈಗ ಪಿತೃಪಕ್ಷ ಎಂದು ಕರೆಯಲಾಗಿದೆ. ಕೆಲವು ದಂತಕಥೆಗಳಲ್ಲಿ ಯಮ ಇಂದ್ರನನ್ನು ಬದಲಾಯಿಸುತ್ತಾನೆ. ಪಿತೃಪಕ್ಷದ ಶ್ರಾದ್ದದ ನಿಯಮಗಳು, ಎಲ್ಲಿ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು. ಪಿತೃಪಕ್ಷದ ಸಮಯದಲ್ಲಿ ಶ್ರಾದ್ದವನ್ನು ಮುಂಗಡಪಡಿಸಿದ ಪೂರ್ವಜ ಸಾಮಾನ್ಯವಾಗಿ ತಂದೆ, ತಾತ ಅಥವಾ ಪಿತೃಪಕ್ಷದ ಪೋಷಕರಿಗೆ ಅವರು ಮೃತರಾದ ಚಾಂದ್ರಮಾನದ ತಿಥಿಯಲ್ಲಿ ಮಾಡಬೇಕು. ಇದಕ್ಕೆ ಕೆಲವು ಅಪವಾದಗಳು ಸಹ ಇವೆ. ಕೆಲವರು ಯಾವುದೋ ವಿಶಿಷ್ಟ ರೀತಿಯಲ್ಲಿ ಮೃತಪಟ್ಟಿದ್ದರೆ ಅಥವಾ ತಮ್ಮ ಬದುಕಿನಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದರೆ ಅವರಿಗೆ ನಿರ್ದಿಷ್ಟವಾದ ತಿಥಿಗಳನ್ನು ಮೀಸಲಿರಿಸಲಾಗಿದೆ. ಚೌತ ಭರಣಿ ಮತ್ತು ಭರಣಿ ಪಂಚಮಿ. ಕಳೆದ ವರ್ಷದಲ್ಲಿ ಮೃತಪಟ್ಟವರಿಗಾಗಿ ವಿಧವಾ ನವಮಿ. ತಮ್ಮ ಗಂಡನಿಂದ ಮೊದಲು ಮೃತರಾದ ವಿವಾಹಿತ ಮಹಿಳೆಯರಿಗಾಗಿ ಈ ದಿನ ವಿಧವರು ಶ್ರಾದ್ದದ ವೇಳೆ ಬ್ರಾಹ್ಮಣ ಮಹಿಳೆಯರನ್ನು ಆಹ್ವಾನಿಸುತ್ತಾರೆ. ದ್ವಾದಶಿ 12ನೇ ತಿಥಿ ಮಕ್ಕಳಿಗೆ ಅಥವಾ ಸಂಸಾರ ತ್ಯಜಿಸಿದ ಯತಿಗಳಿಗೆ. ಘಾತ ಚತುರ್ದಶಿ ಅಥವಾ ಗಾಯಲ ಚತುರ್ದಶಿ ಅಂದರೆ ಯುದ್ಧದಲ್ಲಿ ಅಥವಾ ಹಿಂಸಾತ್ಮಕವಾಗಿ ಮೃತಪಟ್ಟವರಿಗೆ ಮೀಸಲಿಸಲಾದ ದಿನ. ಸರ್ವಪಿತೃ ಅಮಾವಾಸ್ಯೆ ಅಂದ್ರೆ ಇದು ಎಲ್ಲ ಪೂರ್ವಜರಿಗೂ ಅರ್ಪಿತವಾದ ಅಮಾವಾಸ್ಯೆ. ಅವರು ಯಾವ ತಿಥಿಯಲ್ಲಿ ಮೃತರಾದರೂ ಈ ದಿನ ಶ್ರಾದ್ದ ಮಾಡಬಹುದು. ಪಿತೃಪಕ್ಷದ ಈ ದಿನವನ್ನು ಅತ್ಯಂತ ಮಹತ್ವಪೂರ್ಣವಾಗಿ ಪರಿಗಣಿಸಲಾಗುತ್ತದೆ. ಯಾರು ತಮ್ಮ ಪೂರ್ವಜರ ಶ್ರಾದ್ದವನ್ನು ಮರೆತಿದ್ದಾರೋ ಅವರು ಈ ದಿನ ಶ್ರಾದ್ದ ಮಾಡಬಹುದು. ಈ ದಿನ ಮಾಡಿದ ಶ್ರಾದ್ದ ಗಯಾ ಎಂಬ ಪವಿತ್ರ ಕ್ಷೇತ್ರದಲ್ಲಿ ಮಾಡಿದ ಶ್ರಾದ್ದಕ್ಕೆ ಸಮಾನವಾದ ಫಲವನ್ನು ಸಹ ನೀಡುತ್ತದೆ. ಗಯಾ ನಗರದ ಫಲ್ಗು ನದಿಯ ತೀರದಲ್ಲಿ ಪಿತೃಪಕ್ಷದ ಸಮಯದಲ್ಲಿ ಪಿತೃಪಕ್ಷ ಮೇಳ ನಡೆಯುತ್ತದೆ. ಈ ವೇಳೆ ದೇಶದ ನಾನಾ ಭಾಗಗಳಿಂದ ಸಾವಿರಾರು ಯಾತ್ರಿಕರು ಬಂದು ಶ್ರಾದ್ದ ಕಾರ್ಯವನ್ನು ಸಹ ನಡೆಸುತ್ತಾರೆ. ಬಿಹಾರ ಪ್ರವಾಸೋದ್ಯಮದ ಇಲಾಖೆಯ ಅಂದಾಜು ಪ್ರಕಾರ ಪ್ರತಿ ವರ್ಷ 5 ಲಕ್ಷದಿಂದ 75 ಲಕ್ಷದ ಜನರು ಗಯಾ ನಗರಕ್ಕೆ ಬರುವ ಸಾಧ್ಯತೆ ಸಹ ಇದೆ. ಇನ್ನು ದ್ರೌದತಿ ಅಂದ್ರೆ ಪಿತೃಪಕ್ಷದ ಕೊನೆಗೆ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಕೊನೆಯ ದಿನದಂದು ಅಂದ್ರೆ ಸದ್ಯ ಹೊಸ ಚಂದ್ರಪಕ್ಷ ಶುರುವಾಗುವ ದಿನ. ಮಾತೆಯ ತಂದೆ ಮಾತಾಮಹ ಅಥವಾ ಮಗು ತಾಯಿಯ ತಂದೆಗೆ ಶ್ರಾದ್ದ ಮಾಡಲು ಈ ದಿನ ಮೀಸಲಿಸಲಾಗಿದೆ. ಈ ಶ್ರಾದ್ದವನ್ನು ದ್ರೌದ್ರಿತ ಅಂದರೆ ಮಗನ ಮಗು ಎಂದು ಮಾಡಬಹುದು. ಇನ್ನು ಈ ಶ್ರಾದ್ದವನ್ನು ಯಾರು ಮಾಡಬೇಕು ಮತ್ತು ಯಾರಿಗಾಗಿ ಮಾಡಬೇಕಪ್ಪ ಅಂದ್ರೆ ಈ ಶ್ರಾದ್ದವನ್ನು ಸಾಮಾನ್ಯವಾಗಿ ತಂದೆಯ ಹಿರಿಯ ಪುತ್ರನಾದಂತಹ ಅಥವಾ ಪಿತೃವಂಶದ ಪುರುಷ ಸದಸ್ಯ ಮಗ ಅಥವಾ ಮೊಮ್ಮಗ ಮಾತ್ರ ಮಾಡಬೇಕು. ಶ್ರಾದ್ದವನ್ನು ಸಾಮಾನ್ಯವಾಗಿ 3 ತಲೆಮಾರುಗಳಿಗೆ ಅಂದ್ರೆ ತಂದೆ, ತಾತ, ಮುತ್ತಾತ ಮಾಡಬೇಕು. ಸರ್ವಪಿತೃ ಅಮಾವಾಸ್ಯೆ ಅಥವಾ ಮಾತಾಮಹ ತಿಥಿಯಲ್ಲಿ ಮಹಾಲಯ ಅಮಾವಾಸ್ಯೆ ತಿಥಿಯಲ್ಲಿ ತಾಯಿಯ ಕುಟುಂಬದಲ್ಲಿ ಪುರುಷ ಸಂತರಿಲ್ಲದಿದ್ದರೂ ಹೆಣ್ಣು ಮಕ್ಕಳು ಮಗನ ಶ್ರಾದ್ದವನ್ನು ಸಹ ಮಾಡಬಹುದು. ಕೆಲವು ಜಾತಿಗಳಲ್ಲಿ ಕೇವಲ ಒಂದೇ ತಲೆಮಾರಿಗೆ ಶ್ರಾದ್ದ ಮಾಡುತ್ತಾರೆ. ಶ್ರಾದ್ದ ಮಾಡುವವನು ಉಪನಯನ ಜಮೀನ್ದಾರನಾಗಿರಬೇಕು. ಇನ್ನು ರಾಜಕುಲದವರು, ವಿಶೇಷವಾಗಿ ಕುಚ ರಾಜ್ಯದ ರಾಜವಂಶದವರು ಈ ವಿಧಿಯನ್ನು ಮಾಡಬಾರದು ಎಂದು ನಿಬಂಧನೆ ಕೂಡ ಇದೆ. ಏಕೆಂದರೆ ಶ್ರಾದ್ದವನ್ನು ಅಶುಭ ಕಾರ್ಯವೆಂದು ಸಹ ಪರಿಗಣಿಸುತ್ತಾರೆ. ಅನ್ನದಾನ ಅಥವಾ ಆಹಾರ. ಪಿತೃಗಳಿಗೆ ಸಲ್ಲಿಸುವ ಆಹಾರವನ್ನು ಸಾಮಾನ್ಯವಾಗಿ ಬೆಳ್ಳಿ ಅಥವಾ ತಾಮ್ರದ ಪಾತ್ರೆಯಲ್ಲಿ ರಂಧಿಸಬಹುದು. ಈ ಆಹಾರವನ್ನು ಬಾಳೆ ಎಲೆ ಅಥವಾ ಒಣ ಎಲೆಗಳಿಂದ ಮಾಡಿದ ಪಾತ್ರೆಗಳಲ್ಲಿ ಇಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತಂದು ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದನ್ನು ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಈ ವಿಷಯದ ಬಗ್ಗೆ ಅವರಿಗೆ ಸಾಕಷ್ಟು ಮಾಹಿತಿಗಳು ತಿಳಿಯಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.